ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಋಣಾನುಬಂಧ 7. ಶ್ರುತಿಯ ಮನೆಯಿಂದ ಆರತಿ ತಟ್ಟೆ ತೆಗೆದುಕೊಂಡು ಬರುತ್ತಿರುತ್ತಾಳೆ. ಅವಳನ್ನು ನವನೀತ್ ದೂರದಿಂದ ನೋಡುತ್ತಿರುತ್ತಾನೆ. ಹತ್ತಿರ ಬರುತ್ತಿದ್ದಂತೆ ನವನೀತ್ ಅವಳ ಕಣ್ಣೋಟ ಕೋಲ್ಮಿಂಚಿನಂತೆ ಕಂಗೊಳಿಸುತ್ತಿರುತ್ತದೆ. ಅವಳ ಕೈಬಳೆಯ ಸದ್ದು ಹೃದಯಕ್ಕೆ ಬಂದು ಬಡಿದ ಹಾಗೆ, ಕಾಲ್ಗೆಜ್ಜೆಯನಾದ ಮೈಮರೆಸುವ ಹಾಗೆ. ನವನೀತ್ಗೆ ವಾಸ್ತವದ ಅರಿವೇ ಇಲ್ಲದ ಹಾಗೆ ಅವಳನ್ನೇ ನೋಡುತ್ತಾ ನಿಂತಿರುತ್ತಾನೆ. ಶ್ರುತಿ ಆರತಿ ಮಾಡಿ ಭಾವನಾಣೆಗೆ ಕುಂಕುಮವನ್ನಿಟ್ಟು ಹೊರಡುತ್ತಾ ಇರುತ್ತಾಳೆ. ಆಗ ನವನೀತ್ ವಾಸ್ತವಕ್ಕೆ ಬರುತ್ತಾನೆ. ಶ್ರುತಿ ವಾಪಸ್ ಹೋಗುತ್ತಿರುವುದನ್ನು ನೋಡಿದ ನವನೀತ್, ಅಮ್ಮ ಸುಲೋಚನಾ, ನಿಲ್ಲಮ್ಮ. ಶ್ರುತಿ, ನವನೀತ್, ಅವರ ಆರತಿ ತಟ್ಟೆಗೆ ದುಡ್ಡು ಹಾಕು. ನವನೀತ್ ಸರಿ ಅಮ್ಮ ಅಂತ ಹೇಳಿ 1,000 ಅಮೌಂಟ್ ಹಾಕ್ತಾನೆ. ಹಾಗೆ ಶ್ರುತಿ ವಾಪಸ್ ಹೋಗಲು ತಿರುಗುತ್ತಾಳೆ. ಆಗ ನವನೀತ್ ನಿಲ್ಲಿ ಅಂತ ಹೇಳಿ ಇನ್ನೊಂದು ಸ್ಪೆಷಲ್ ಬೊಕ್ಕೆ, ಅಂದರೆ ಆ ಬೊಕ್ಕೆ ತುಂಬ ಚಾಕ್ಲೇಟ್ ಹಾಕಿ ಅದರ ಮಧ್ಯೆ ಗುಲಾಬಿ ಹೂವಿನಲ್ಲಿ ಥ್ಯಾಂಕ್ ಯು ಅಂತ ಇರುತ್ತೆ. ಬೊಕ್ಕೆನ ಶ್ರುತಿಗೆ ಕೊಡ್ತಾನೆ. ಅಂದರೆ ಇವನಿಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತು. ಹಾಗಾಗಿ ಥ್ಯಾಂಕ್ ಯು ಅನ್ನೋ ಬೊಕ್ಕೆನ ರೆಡಿ ಮಾಡಿಸಿರ್ತಾನೆ. ಅದನ್ನು ನೋಡಿದ ಶ್ರುತಿ ನಗುತ್ತಾ ಆ ಬೊಕ್ಕೆಯನ್ನು ತೆಗೆದುಕೊಂಡು ಹೋಗಿ ತನ್ನ ರೂಮ್ನಲ್ಲಿ ಇಡುತ್ತಾಳೆ. ಅನುರಾಧ, ರಾಮೇಗೌಡರು ಇಬ್ಬರು ಬಂದು ನವನೀತ್ ಕುಟುಂಬ ಮತ್ತು ಸಂಬಂಧಿಕರನ್ನು ತುಂಬ ಆದರದಿಂದ ಸ್ವಾಗತ ಮಾಡುತ್ತಾರೆ. ಹಾಗೆ ಬಂದವರಿಗೆಲ್ಲ ಜ್ಯೂಸ್ ಕೊಡುತ್ತಾರೆ. ಎಲ್ಲರೂ ಜ್ಯೂಸ್ ಕುಡಿಯುತ್ತಾ ರಾಮೇಗೌಡರು ಮನೆ ಸುತ್ತಲಿನ ವಾತಾವರಣವನ್ನು ನೋಡಿ, ಬಂದಂತಹ ನೆಂಟರು ಸಂಬಂಧಿಕರು ಎಷ್ಟು ಚೆನ್ನಾಗಿದೆ, ಹಾಗೆ ಎಷ್ಟೊಂದು ಗಿಡಗಳನ್ನು ಹಾಕಿದ್ದಾರೆ, ಒಂದಕ್ಕಿಂತ ಒಂದು ಗಿಡ ತುಂಬ ಚೆನ್ನಾಗಿದೆ, ಹಾಗೆ ಹೂವಿನ ಗಿಡಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಈ ವಾತಾವರಣದಲ್ಲಿ ಇರಲು ತುಂಬ ಖುಷಿಯಾಗುತ್ತದೆ. ಇಲ್ಲಿ ಇರಲು ಸಖತ್ತಾಗಿ ಅನಿಸುತ್ತೆ. ಹಾಗೆ ಎಂಗೇಜ್ಮೆಂಟ್ಗೆ ಇಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಇನ್ನು ಮದುವೆಗೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೋದಲ್ವಾ. ಅಲ್ಲಿದ್ದ ಮತ್ತೊಬ್ಬ ಸಂಬಂಧಿಕರು, ಅಯ್ಯೋ ಇವರೇನು ಇಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಕಾರಣ ಇದೆ, ಹುಡುಗನ ಮನೆಯವರು ಈ ಊರನ್ನೇ ಕೊಂಡುಕೊಳ್ಳುವಷ್ಟು ಶ್ರೀಮಂತರು, ಅಂಥದ್ರಲ್ಲಿ ಇನ್ನು ಇವರು ಇಷ್ಟಾದರೂ ಮಾಡಬೇಕಲ್ವಾ, ಇದು ಅವರ ಲೆವೆಲ್ಲಿಗೆ ಕಮ್ಮಿನೇ ಗೊತ್ತಾ. ಇನ್ನೊಬ್ಬ ಸಂಬಂಧಿಕರು ಹೇಳುತ್ತಾರೆ, ಲೆವೆಲ್ಲಿಗೆ ನೋಡೋ ಹಾಗಿದ್ರೆ ಅವರು ಇಲ್ಲಿಗೆ ಯಾಕೆ ಬರ್ತಿದ್ರು, ಅವರು ಇವ್ರ ಗುಣ ಸಂಸ್ಕಾರನ ನೋಡಿ ಬಂದಿದ್ದಾರೆ. ಹಾಗೆ ರಾಮೇಗೌಡರು ಅವರ ಗುಣದಲ್ಲಿ ಶ್ರೀರಾಮನಂತೆ ಹೋಲುವಂತೆ ನ್ಯಾಯಕ್ಕೆ ಧರ್ಮರಾಯನ್ನೇ ಹೋಲುತ್ತಾರೆ. ಆ ರೀತಿ ಇರುವ ಸಂಸ್ಕಾರವಂತ ಮನೆಯ ಹೆಣ್ಣು ಮಗಳನ್ನು ಮದುವೆಯಾಗಲು ಅವರು ಕೂಡ ಪುಣ್ಯ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಹೆಣ್ಣು ನೋಡುವ ಈ ಮನೆಯಿಂದ ಹೆಣ್ಣು ತೆಗೆದುಕೊಂಡು ಹೋಗೋಕ್ಕೆ ಬಂದಿರೋದು ಅವರು ಅಂತ ಹೇಳ್ತಾರೆ. ಹೀಗೆ ಎಲ್ಲರೂ ಮಾತಾಡುತ್ತಿದ್ದಾಗ ಊರಿನ ಹಿರಿಯರು, ಪಟೇಲರು ಮತ್ತು ಒಂದಷ್ಟು ಹಿರಿಕರನ್ನು ಕರೆದು ಒಳಗೆ ಕರೆಯುತ್ತಾರೆ. ಹಾಗೆ ಇತ್ತ ನವನೀತ್ ಕುಟುಂಬಸ್ಥರಲ್ಲಿ ಹಿರಿಯರನ್ನು ಕರೆದು ಅವರು ಒಪ್ಪಿಗೆ ಶಾಸ್ತ್ರಕ್ಕೆ ತಯಾರನ್ನು ಮಾಡುತ್ತಿರುತ್ತಾರೆ. ಬಂದಾಗ ಗುರುಗಳು, ಅಂದರೆ ಪುರೋಹಿತರು ಹೇಳ್ತಾರೆ, ನೀವು ಹುಡುಗ ಹುಡುಗಿಯ ಹಿರಿಯರಿಗೆ ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡು ಹೂವಿನ ಮಾಲೆ, ಅಂತಂದರೆ ಒಂದು ಸ್ವಲ್ಪ ಹೂವನ್ನು ಕಟ್ಟಿರ್ತಾರೆ. ಆ ಹೂವನ್ನು ಒಬ್ಬರಿಗೆ ಒಬ್ಬರು ಅದಲು ಬದಲು ಮಾಡಿಕೊಂಡು ಕೂತ್ಕೊಳ್ತಾರೆ. ನಿಮ್ಮ ಹುಡುಗಿಯನ್ನು ನಮ್ಮ ಹುಡುಗನಿಗೆ ಕೊಡುತ್ತೀರಾ ಅಂತ ಹುಡುಗನ ಕಡೆಯವರು ಕೇಳ್ತಾರೆ. ಅದಕ್ಕೆ ಹುಡುಗಿಯ ಕಡೆಯವರು ಧಾರಾಳವಾಗಿ ಧಾರೆ ಎರೆದು ಕೊಡುತ್ತೇವೆ, ಅದಕ್ಕೆ ಎಂದೇ ಇಂದು ಒಪ್ಪಿಳ್ಯವನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳ್ತಾರೆ. ಹಾಗೆ ತುಂಬು ತಟ್ಟೆ, ಅಂದರೆ ಎಲೆ ಅಡಿಕೆಯನ್ನು ತುಂಬಿದ ತಟ್ಟೆಯನ್ನು ಇಬ್ಬರೂ ಕೂಡ ಅದಲು ಬದಲು ಮಾಡಿಕೊಂಡು ಸಿಹಿ ತಿನ್ನಿಸುತ್ತಾರೆ. ಇತ್ತ ನವನೀತ್ ಮನೆಯವರು ತಂದಿರುವ ಸಾಮಾನುಗಳೆಲ್ಲನೂ ತಟ್ಟೆಗೆ ತುಂಬಿಡುತ್ತಾರೆ. ಮತ್ತು ಶಾಲಿನಿಯನ್ನು ಹಸೆಮಣೆಗೆ ಕರೆಯಲು ಹೇಳುತ್ತಾರೆ. ಶ್ರುತಿ, ಅಕ್ಕ ಬೇಗ ಬಾ, ಅಲ್ಲಿ ನಿನ್ನ ಕರಿತಾ ಇದ್ದಾರೆ. ಶಾಲಿನಿ, ಇನ್ನೊಂದೆರಡು ಫೋಟೋಗೆ ಪೋಸ್ ಕೊಟ್ಟು ಬರ್ತೀನಿ ಇರು. ಶ್ರುತಿ, ಶಾಸ್ತ್ರ ಆದಮೇಲೂ ಫೋಟೋ ತೆಗೆಸ್ಕೊಳ್ಬೋದು, ಬಾ ಅಕ್ಕ. ಶಾಲಿನಿ, ಬಂದೇ ಇರೆ ಎಂದು ಹಸೆಮಣೆಗೆ ಕೈ ಮುಗಿದು ಕೂರುತ್ತಾಳೆ. ಬಂದಿರುವ ಮುತ್ತೈದೆಯರು ಅವಳ ಹಣೆಗೆ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಚ್ಚಿ, ಕೆನ್ನೆಗೆ ಅರಿಶಿನ ಹಚ್ಚಿ, ಜಡೆಗೆ ಹೂ ಮುಡಿಸಿ, ಅಕ್ಕಿಯನ್ನು ಫಸ್ಟು ಕಳಸಕ್ಕೆ ಹಾಕಿ ಶಾಸ್ತ್ರ ಮಾಡಿ, ಗಂಧದ ಕಡ್ಡಿಯಲ್ಲಿ ಕಳಸಕ್ಕೆ ಅರಿಶಿನ ಕುಂಕುಮವೆಲ್ಲನೂ ಹಾಕಿ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ, ಆನಂತರ ಅವಳ ಅಡಿಲಿಗೆ ಭುಜಕ್ಕೆ ನೆತ್ತಿಯ ಮೇಲೆ 3 ಸಾರಿ
ಅಕ್ಕಿಯನ್ನು ಹಾಕಿ, ಅಂದರೆ ಶಾಸ್ತ್ರದ ಪ್ರಕಾರ ಅಕ್ಕಿಯನ್ನು ಅದೇ ರೀತಿ ಹಾಕಿ ಒಳ್ಳೆಯದಾಗಲಿ ಅಂತ ಅವಳ ತಲೆಯನ್ನು ಮುಟ್ಟಿ ನಮಸ್ಕರಿಸಿ, ಅವಳಿಗೆ ಹುಡುಗನ ಮನೆಯಿಂದ ತಂದಿರುವಂತಹ ಸೀರೆ ಮತ್ತು ಒಡವೆಯನ್ನು ಕೊಡುತ್ತಾಳೆ. ಹಾಗೆ ಕೊಟ್ಟ ನಂತರ ಅದನ್ನು ಶಾಲಿನಿ ಕೂಡ ಕೈ ಮುಗಿದು ಈಸ್ಕೊಂಡು ಪಕ್ಕಕ್ಕಿಟ್ಟು ಕೊಟ್ಟವರಿಗೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಕೊಡುತ್ತಾಳೆ. ಹೀಗೆ ಬಂದವರೆಲ್ಲ ಎಲ್ಲರೂ ಶಾಸ್ತ್ರ ಮಾಡಿ, ಎಲ್ಲ ಮುತ್ತೈದೆಯರು ಕೂಡ ಶಾಸ್ತ್ರ ಮಾಡಿ ಒಂದೊಂದು ತಟ್ಟೆಯನ್ನು ಶಾಲಿನಿ ಕೈಗೆ ಕೊಟ್ಟು ಅವಳ ಕೈಯಲ್ಲಿ ಎಲೆ ಅಡಿಕೆಯನ್ನು ಇಸ್ಕೊಳ್ತಾರೆ. ಕೊನೆಗೆ ಸುಲೋಚನಾ ಕೂಡ ಸೊಸೆಗೆ, ಅಂದರೆ ಶಾಲಿನಿಗೆ ಶಾಸ್ತ್ರ ಮಾಡಲು ಬರುತ್ತಾಳೆ. ಶಾಸ್ತ್ರ ಮಾಡಲು ಬಂದು ಅವಳಿಗೆ ಕೆನ್ನೆಗೆ ಅರಿಶಿನ ಹಚ್ಚಿ, ನಮ್ಮನೆಯ ಬಂಗಾರದ ಬೊಂಬೆ ನೀನು, ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಅವಳಿಗೆ ಶಾಸ್ತ್ರವನ್ನು ಮುಗಿಸಿ ಬೆಲ್ಲದ ತಟ್ಟೆಯನ್ನು ಕೊಟ್ಟು ಅವಳ ಕುತ್ತಿಗೆಗೆ ವಜ್ರದ ನೆಕ್ಲೆಸ್ಸನ್ನು ಹಾಕುತ್ತಾಳೆ. ಅದನ್ನು ನೋಡಿದ ಶಾಲಿನಿ ತುಂಬ ಖುಷಿಯಾಗುತ್ತದೆ ಒಳಗೊಳಗೆ. ಅವಳು ಹೇಳುತ್ತಾಳೆ, ನಮ್ಮನೆಯ ನಂದಾದೀಪ, ನೀನು ಯಾವಾಗಲೂ ಚೆನ್ನಾಗಿರಬೇಕು, ಹಾಗೆ ಯಾವಾಗಲೂ ಖುಷಿಯಿಂದ ಇರು. ಇದು ನಿನಗೆ ಖುಷಿ ಆಯಿತಾ ಅಂತ ಕೇಳ್ತಾಳೆ ಸುಲೋಚನಾ. ಶಾಲಿನಿ, ಅಮ್ಮ ಖುಷಿಯಾಯಿತು ಅಂತ ಹೇಳ್ತಾರೆ. ನೋಡಿದ ಜನಗಳು, ಇವಾಗಲೇ ಈ ರೀತಿ ಚಿನ್ನದ ಒಡವೆ, ವಜ್ರದ ಒಡವೆ ಎಲ್ಲನೂ ಹಾಕ್ತಾ ಇದ್ದಾರೆ, ಇನ್ನು ಮದುವೆಗೆ ಇನ್ನೂ ಎಷ್ಟು ಮಾಡ್ತಾರೋ ಅಂತ ಕೇಳ್ತಾರೆ. ಅದಕ್ಕೆ ಇನ್ನೊಬ್ಬರು ಕೂತಿದ್ದರು, ಅವರಿಗೇನು ಕಮ್ಮಿಯಾಗಿದೆ, ಹಾಕ್ತಾವ್ರೆ, ಊರನ್ನೇ ಕೊಂಡುಕೊಳ್ಳುವಷ್ಟು ದುಡ್ಡಿದೆಯಲ್ಲ, ಅದಕ್ಕೆ ಈ ರೀತಿ ಎಲ್ಲನೂ ಹಾಕ್ತಾರೆ. ಈ ರೀತಿ ಮಾಡುತ್ತಾ ಶಾಸ್ತ್ರವೆಲ್ಲ ಮುಗಿದ ನಂತರ ಶಾಲಿನಿಯನ್ನು ಎಲ್ಲ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಲು ಹೇಳುತ್ತಾರೆ. ಶಾಲಿನಿ ಕೂಡ ಹಾಗೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ. ಕೊನೆಗೆ ನಾರಾಯಣಗೌಡರು ಸುಲೋಚನಾ ಅವರ ಕಾಲಿಗೆ ಬೀಳಲು ಬಂದಾಗ ನಾರಾಯಣಗೌಡರು ಹೇಳುತ್ತಾರೆ, ನೀವು ನಮ್ಮನೆ ಬೆಳಗು ಮಹಾಲಕ್ಷ್ಮಿ, ನನ್ನ ಕಾಲಿಗೆ ಬೀಳಬೇಡಮ್ಮ, ನೀನು ಯಾವಾಗಲೂ ಸುಖವಾಗಿರು. ಸುಲೋಚನಾ ಕೂಡ ಗಂಡನ ಪರಿಪಾಲಕಳಾಗಿ ಶಾಲಿನಿಯನ್ನು ಕಾಲಿಗೆ ಬೀಳಿಸಿಕೊಳ್ಳದೆ ಆಶೀರ್ವಾದ ಮಾಡಿ ಅಪ್ಪುಗೆ ಆಶೀರ್ವಾದವನ್ನು ಕೊಡುತ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಅನುರಾಧ ಕಣ್ಣಲ್ಲಿ ನೀರು ಬರುತ್ತದೆ. ಆದರೆ ದುಃಖಕ್ಕಲ್ಲ, ಇಷ್ಟೊಂದು ಒಳ್ಳೆಯ ಮನೆತನದ ಮನೆಗೆ ನನ್ನ ಮಗಳನ್ನು ಸೊಸೆಯಾಗಿ ಹೋಗುತ್ತಿದ್ದಾಳೆ ಅಂತ ಖುಷಿಯಿಂದ. ಇದೆಲ್ಲ ಮುಗಿದ ಮೇಲೆ ಹುಡುಗನ ಮನೆಯಿಂದ ಕೊಟ್ಟಿರುವ ಸೀರೆಯನ್ನು ಉಟ್ಟಿಕೊಂಡು ಬರಲು ಹೇಳುತ್ತಾರೆ. ಆಗ ಶಾಲಿನಿ ಮೇಕಪ್ ಮಾಡೋರಿಗೆ ಸೀರೆ ಡ್ರಾಪಿಂಗ್ಗೆ ಕೊಟ್ಟು, ಅವಳ ಮುಖ ತುಂಬ ಅರಿಶಿನ ಕುಂಕುಮ ಹೆಚ್ಚಾಗಿದ್ದರಿಂದ ಅದನ್ನೆಲ್ಲ ಬ್ಲಷ್ ಮಾಡಿ ಅವಳಿಗೆ ಬೇಗ ಸೀರೆ ಉಡಿಸುತ್ತಾ ಮತ್ತೆ ಸ್ವಲ್ಪ ಮೇಕಪ್ ಮಾಡ್ತಾ ಇರ್ತಾರೆ. ಇತ್ತ ನವನೀತ್, ನನ್ನ ಹುಡುಗಿ ಬರುವ ಟೈಮ್ನಲ್ಲಿ ಅವಳ ಮೇಲೆ ಹೂವಿನ ಮಳೆಯೇ ಸುರಿಯಬೇಕು ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ತಾ ಇರ್ತಾನೆ. ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಮನುವಿನ ಹೆಲ್ಪ್ ಕೂಡ ತೆಗೆದುಕೊಳ್ಳುತ್ತಾನೆ. ಸ್ಟೇಜ್ ಮೇಲೆ ಅವಳ ಬಂದರೆ ಬಲೂನ್ ಬ್ಲಾಸ್ಟ್ ಆಗಿ ಹೂವಿನ ಮಳೆ ರೀತಿ ಸುರಿಬೇಕು ಅಂತ. ಹಾಗೆ ಎಲ್ಲವನ್ನು ರೆಡಿ ಮಾಡಿ ಅತಿಯಾಗಿ ಕಾತುರದಿಂದ ಕಾಯ್ತಾ ಇರ್ತಾನೆ. ಅವತ್ತೇ ಆರ್ಡರ್ ಕೊಟ್ಟಿದ್ದ ಬೊಕ್ಕೆ, ಅದರ ಮಧ್ಯೆ ಒಂದು ಗಿಫ್ಟ್, ಎಲ್ಲವನ್ನು ಇಟ್ಟು ಅವಳಿಗೋಸ್ಕರ ಕಾತುರದಿಂದ ಕಾಯುತ್ತಿದ್ದರೂ ಮನುವಿಗೆ ಮತ್ತೊಂದು ಸಾರಿ ಹೇಳ್ತಾನೆ, ನಮ್ಮ ಹುಡುಗಿ ರೆಡಿಯಾಗಿದ್ದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಬರಬೇಕಂತೆ ಅಂತ ಹೇಳು. ಮನು ಕೂಡ ಅನುರಾಧ ಹತ್ತಿರ ಹೋಗಿ, ಅಮ್ಮ, ಹುಡುಗಿನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಬರಬೇಕಂತೆ, ನಮ್ಮ ಹುಡುಗ ಸರ್ಪ್ರೈಸ್ ಕೊಡ್ತಾನಂತೆ ಅಂತ ಹೇಳ್ತಾನೆ. ಆಗ ಅನುರಾಧ, ಈಗ ರೆಡಿ ಆಗ್ತಿದ್ದಾಳಪ್ಪ, ರೆಡಿ ಆದ ತಕ್ಷಣ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ.